ಹಲೋ ಗೈಸ್, ಗುಡ್ ಮಾರ್ನಿಂಗ್. ಚೆಕ್ಔಟ್ ಆಗ್ತಾ ಇದೀವಿ. ಚೆಕ್ಔಟ್ ಆಗಿ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಮ್ಮ ಗೈಡ್ ಗೊತ್ತಿಲ್ಲ. ಕಾರ್ತಿಕೇಯನೇ ನಮ್ಮ ಗೈಡು. ಯಾವುದಾದ್ರು ಗೊತ್ತಿಲ್ಲ, ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾನೆ. ಇನ್ಚಾರ್ಜ್ ಫುಲ್ ಅವ್ನಿಗೆ ಕೊಟ್ಬಿಟ್ಟಿರೋದು ನಾವು. ಕಾರ್ತಿಕೇಯ ಇಂಜಿನ್ ಇದ್ದಂಗೆ, ನಾವು ಬೋಗಿಗಳಿದ್ದಂಗೆ. ನುಗ್ತಾ ಇದ್ರೆ ನಾವು ಹಿಂದ್ಗಡೆ ಹೋಗ್ತಾ ಇರೋದು. ಏನೇನೋ ಪ್ಲ್ಯಾನ್ ಮಾಡೋನೆ. ಇದಾದಮೇಲೆ ನೆಕ್ಸ್ಟು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅಪ್ಪ ಧ್ರುವ ಸ್ವಿಮ್ಮಿಂಗು ಗುರು, ಇದು ಮಾತ್ರ ಆಡಿ ನಾನು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಸ್ವಿಮ್ಮಿಂಗ್ ಮಾಡಿ ಇಲ್ಲಿ ಕ್ಲೋರಿನ್ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾನೆ ಅನಿಸುತ್ತೆ. ನಮ್ದು ಒಂಥರ ಸ್ಕಿನ್ನೆಲ್ಲ ಒಂಥರ ಹದಗೆಟ್ಟೋಗ್ಬಿಟ್ಟಿತ್ತು. ಆ ರೇಂಜಲ್ಲಿ ಆಗ್ಬಿಟ್ಟಿತ್ತು ನೆನೆ ನಮ್ಮದು. ಹೆಂಗೋ ಇರಲಿ. ಸೊ ಈಗ ಎಲ್ಲರೂ ರೆಡಿಯಾಗಿ, ನಾನು ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ, ಯಾಕೋ ನನಗೆ ಸೆಟ್ಟೇ ಆಗಿಲ್ಲ ನೀರು. ಈಗ ನಾನು ನೆಕ್ಸ್ಟ್ ನೋಡೋಣ ಎಲ್ಲಿ ನೆಕ್ಸ್ಟ್ ರೂಮ್ ಮಾಡಿದಾಗ ಮುರುಡೇಶ್ವರದಲ್ಲಿ ಆದರೆ ಮಾಡೋದು. ಹೋಗ್ತಿದ್ದೀವಿ. 11:30 ಆಗ್ತಾಯಿದೆ. ನಾಷ್ಟಾನೂ ಮಾಡಿಲ್ಲ, ಬಟ್ ಒಳ್ಳೆ ನಿದ್ದೆ ಮಾತ್ರ ನೈಟು ಸಖತ್ ನಿದ್ದೆ. ಅಂದರೆ ಈ ರೂಮು ಚೆನ್ನಾಗಿದೆ, ಬಡ್ಜೆಟ್ರಿಗೆ ಚೆನ್ನಾಗಿದೆ ರೂಮು. ಬಿಕಾಸ್ ವರ್ತು ರೂಮು, ಮತ್ತು ತೊಂದರೆ ಇಲ್ಲ, ಚೆನ್ನಾಗಿದೆ ರೂಮು, ಕಂಫರ್ಟಬಲ್ ಇದೆ, ಮೋಸ ಇಲ್ಲ. ಬಾಲಾಜಿ ನೋಡಿ ಹೆಂಗೆ ರೆಡಿ ಆಗಿಬಿಟ್ಟವನೆ. ಬಲ 360 ಇಟ್ಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟವನೆ. ಸಂತೋಷಮಾ? ಹಾಂ, ನನ್ನ ಮಕ್ಕಳು ಹ್ಯಾಪಿ ಆಗಿದ್ರು ಅಣ್ಣ. ಗಾಡಿ ವಾಮಪ್ ಮಾಡೋ. ಒಂದು ಇಲ್ಲೊಂದು ನಿಂತಿದೆ ಪಾರ್ಕಿಂಗು, ಇಲ್ಲೊಂದು, ಅಲ್ಲೊಂದು. ನಾವು ನಾಷ್ಟನೇ ಮಾಡಿಲ್ಲ, ಬೇರೆ ಒಂದೇ ಸಲ ಲಂಚೇ ಮುಗಿಸ್ಕೋಬೇಕು. ನೋಡೋಣ. ಇದು ರಿಸೆಪ್ಷನಲ್ಲಿ ಗುರು ಎ ಸಿ ತಂಪಾಗಿದೆ. ಬಂದಿದ ತಕ್ಷಣ ಇದು ಕೋಲ್ಡ್ ಆಗುತ್ತಪ್ಪ, ಎಷ್ಟು ಹೀಟ್ ಇದ್ರು. ಇದಕ್ಕೋಸ್ಕರನೇ ಬರಬೇಕು ಇಲ್ಲಿ. ನಮ್ಮ ವರ್ಷ ನೋಡಿ ಎಷ್ಟು ಪೀಸಾಗಿ ಹಿಂಗೆ ರೆಡಿ ಆಗೋನೆ, ಹೀರೋ ಥರ. ಚಡ್ಡಿ ಹಾಕೊಂಡು ಅದೇ ಚಡ್ಡಿನೇ ಪ್ರಪಂಚನ ಅದರಲ್ಲೇ ಇವೆಲ್ಲ ಪೀಸಾಗಿ ಪ್ಯಾಂಟ್ಗಳು ಈ ಥರ ಅದು ಹಾಕೊಳಕ್ಕಾಗಲ್ಲ. ನಮ್ಮೂರೊಳಗೆ ಹೆಂಗೆ ರೆಡಿ ಆಗಿಬಿಟ್ಟು ನಮ್ಮ ಕಾರ್ತಿಕೇಯ ಚೆಕ್ಔಟ್ ಮಾಡಿಸ್ತವೆ ನೋಡಿ. ಇವನೇ ನಮ್ಮ ಕಾರ್ತಿಕೇಯ, ನಮ್ಮ ಟೂರ್ ಗೈಡ್ ಇವನೇ. ಡಿಸ್ಟರ್ಬ್ ಮಾಡೋಣ ಇರೋ ಅವನಿಗೆ. RCB, ನಾವು ಗೋವಾದಲ್ಲೂ RCBನ ಸೆಲೆಬ್ರೇಟ್ ಮಾಡೋದೆ. ಇವತ್ತು ಮ್ಯಾಚ್ ಇದೆ. ಇವತ್ತು KKR ಮೇಲೆ ಮ್ಯಾಚ್ ಇದೆ ಇವತ್ತು. ನಮ್ಮದು ಒಳ್ಳೆ ಮಜಾ ಇವತ್ತು ನೋಡಿ. ನಾವು ಇಲ್ಲಿಂದಾನೇ ಗೋವಾದಲ್ಲೇ ನಾವು RCBನ ಏನದು ಸಪೋರ್ಟ್ ನಮ್ಮ RCB ಯಾವತ್ತು ಇರುತ್ತೆ. ಮ್ಯಾಚ್ ಇರೋ ದಿನ ಬೆಸ್ಟ್ ಆಫ್ ಲಕ್ ಹೇಳ್ಬಿಡೋರು RCBಗೆ. ಇವತ್ತು ಮ್ಯಾಚ್ KKR ಅಗೇನ್ಸ್ಟ್. ನಾವು ಇವತ್ತು ವಿನ್ ಆದರೆ ಟಾಪ್ 1 ತಿರ್ಗಾ. ಟಾಪ್ 1 ಅಲ್ಲ, ಕ್ವಾಲಿಫೈ ಆಗ್ತೀವಿ ಇವತ್ತು ವಿನ್ ಆದರೆ. ಹೋಪ್ಫುಲಿ ವಿನ್ ಅಂಡ್ ಕ್ವಾಲಿಫೈ ಟುಡೇ. ಥ್ಯಾಂಕ್ ಯು. ಇವತ್ತು ಒಳ್ಳೆ ಮಜಾ ಇರ್ತದೆ. ಐ ಥಿಂಕ್ ನಾವು ಆ ಟೈಮಲ್ಲಿ ಡ್ರೈವಿಂಗಲ್ಲಿ ಇರ್ತೀವೇನೋ, ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಮ್ಯಾಚ್ ಸ್ಟೇ ಮಾಡಲ್ಲ, ನಾವು ರೂಮ್ ಇರಲ್ವಲ್ಲ. ಸೊ ಹೋದ್ರೆ ಮುರುಡೇಶ್ವರಗೆ ಕಾರಲ್ಲೇ ಮಜಾ ಇರುತ್ತೆ ಅಷ್ಟು ಇವತ್ತು ಮ್ಯಾಚು. ಸೊ KKR ಅಗೇನ್ಸ್ಟ್ RCB ಮಜಾ ಇರುತ್ತೆ ಇವತ್ತು ಮ್ಯಾಚು. ಆ್ಯಕ್ಚುಲಿ ಇವತ್ತಿಗಿಂತ ನೆಕ್ಸ್ಟು ಪಂಜಾಬು ಮತ್ತು ಸನ್ರೈಸ್ ಮೇಲೆ ಇರೋದು ಮ್ಯಾಚು. ಇವತ್ತಿಗೆ ನಮಗೆ KKR ಮೇಲೆ ಮ್ಯಾಚ್. ಮಚ್ಚ ಏನು ಅನ್ಸುತ್ತೆ ನನಗೆ ಇವತ್ತು ಮ್ಯಾಚು? ನಾವೇ ಗೆಲ್ತೇವೆ, ನಾವೇ ಟೇಬಲ್ ಟಾಪರಲ್ಲಿ ಬರ್ತೀವಿ ಇವತ್ತು. ಅಷ್ಟೇ, ಮಾಡ್ತೀವಿ ಇವತ್ತು. ಅನ್ಸಲ್ಲ ಕಪ್ಪು ನಾವೇ ಗೆದ್ದೋದು ಅಷ್ಟೇ. ಮಾಡೋಣ. ಕ್ಲೀನ್ ಮಾಡ್ಕೊತವನೆ ರೆಡಿನಾ ಮಾಮ್? ಲೆಟ್ಸ್ ಗೋ. ಶೆಟ್ಟಿ ಹೋಗೋಣ. ರೆಡಿನಾ? ನಮ್ಮ ಬಾಲಾಗನ್ ಸೆಟ್ ಆಗೋಣ. ಮಚ್ಚ ರೆಡಿನಲ್ಲ ಹೊಡ್ಸೋಕ್ಕೆ? ಆಲ್ರೆಡಿ ಬ್ರೋ. ನೀನು ಇವತ್ತು ನೀನು ರೆಸ್ಟಿಗೆ ನೀನು ಅವ್ನು ಮಾತೇ ಆಡೋಕೆ ಹೋಗೋಣ. ನೋಡಿ ನಮ್ಮ ಕರ್ತ ಬಂದ. ಮಚ್ಚ ಕ್ಲಿಯರ್ ಆಯ್ತಾನೆಲ್ಲ? ಆಲ್ ಕ್ಲಿಯರ್? ಎಲ್ಲ ಕ್ಲಿಯರ್ ಆಯಿತು. ಎಲ್ಲ ಚೆನ್ನಾಗಿತ್ತು. ಏನು ಪೂಲ್ ಚೆನ್ನಾಗಿತ್ತಾ? ಪೂಲ್ ಸ್ವಲ್ಪ ಕ್ಲೋರಿನ್ ಜಾಸ್ತಿ ಹಾಕೋರೆ, ಅದನ್ನು ಬಿಟ್ಟರೆ ರೂಮ್ಸ್ ಎಲ್ಲ ಹೈಜೀನು, ಫ್ರೆಂಡ್ಲಿ. ರೂಮ್ಗೆ ಓಕೆ, ರೂಮ್ಗೆ ಮೋಸ ಇಲ್ಲ. ಆಮೇಲೆ ಫ್ರೆಂಡ್ಸ್ ಜೊತೆ ಬರ್ಬೋದು. ಬಜೆಟ್ ಫ್ರೆಂಡ್ಲಿನಲ್ಲಿ ಆಗ್ಬಿಡುತ್ತೆ ಟ್ರಿಪ್. ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ. ನೋಡಿ ಇಲ್ಲಿಂದಾನೆ ಚೆನ್ನಾಗಿದೆ. ಎಂಟ್ರೆನ್ಸ್ ಇದೇನೆ ಎಂಟ್ರೆನ್ಸು. ಸ್ಟೇಗೆ ಏನು ಮೋಸ ಇಲ್ಲ ಗುರು. ಒಳ್ಳೆ ರೇಟಿಗೆ ಕಾಸಿಗೆ ತಗೊಂಡು ಕಜ್ಜಾಯ ಅನ್ನೋಕ್ಕೆ ಕರೆಕ್ಟಾಗೈತೆ. ಫೈನ್. ಹೋಗೋಣ. ಎತ್ತ ಗಾಡಿ. ಬರೋ. ನೀನು ಓಡಿಸ್ತೀಗ? ಇವಾಗ ನಮ್ಮ ಚೋಟ ಓಡಿಸ್ತಾನೆ. ನೆನ್ನೆ ಇಲ್ಲ ನೀನು ಓಡಿಸೋ ಇಲ್ಲಲ್ಲ. ನೆನ್ನೆ ಅವನು ಬಂದಾಯ್ದಾನೋ ಗಾಡಿ ಓಡಿಸೋ ಇಲ್ಲ.
ಇವಾಗ ಮೋಸ್ಟ್ಲಿ ಇವನೇ ಓಡಿಸ್ತಾನೆ. ತಗೊಳಪ್ಪ ಹಾಕಪ್ಪ. ಆ್ಯಕ್ಚುಲಿ ಗಾಡಿದಲ್ಲಿ ಸ್ಪೇಸ್ ಸಿಕ್ಕಾಪಟ್ಟೆ ಇದೆ ಗುರು. ಇದು 7 ಸೀಟ್ರ್ ಇದು. ನಾನು ಆರಾಮಾಗಿ ಮಲ್ಕೋಬೋದು ಮಚ್ಚಲ್ಲಿ. 7 ಸೀಟ್ರ್ ನಾವು ತೆಗೆದು ಬಿಟ್ಟಿದ್ದೀವಿ. ಹಿಂದ್ಗಡೆ ತೆಗೆದು ಸೀಟು ನೋಡಿ, ಎಷ್ಟು ಬೇಗ ಅಷ್ಟು ಹಾಕೋಬೋದು, ಮೋಸನೇ ಇಲ್ಲ ಜಾಗ. ಇದಾಗಿಲ್ಲ ಗಾಡಿ ನೋಡು, ಲಾಕ್ ಆಗುತ್ತಾ? ಓಕೆ, ನೋಡ್ಕೊಳ ಮುಂದೆ ಟಚ್ ಆಗುತ್ತಾನೋ, ಲೆಫ್ಟಲ್ಲಿ ನೋಡ್ಕೊಳ. ಗುರು ನಾವು ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಯಾವುದೋ ಬೆಂಗಳೂರು ರೆಸ್ಟೋರೆಂಟೇ, ಪೋಂಟಸ್ ಬ್ಯಾಂಗ್ಳೂರ್ ಕಿಚನ್ ಅಂತ. ನೋಡಿ ನನ್ನ ಫ್ರೆಂಡ್ ಅವ್ರ ಅಣ್ಣ ಹೇಳಿ ಸಜೆಸ್ಟ್ ಮಾಡಿದ್ದೆ ಅಂತ ಇದೆ, ನನಗೂ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಕರ್ಕೊಂಬಂದ. ಇದು ಬಂದ್ಬಿಟ್ಟು ಕಾಲನ್ಗುಟ್ಟೆ ಮಾರ್ಕೆಟ್ ಹತ್ರನೇ ಇರೋದು, ಸಬ್ವೇ ಆಪೋಸಿಟ್ಟು. ಬಟ್ ಸ್ವಲ್ಪ ಒಳಗಡೆ ಇದೆ, ಇದು ಕಾಣಿಸಲ್ಲ, ಆಚೆಗಡೆ ಇಲ್ವಲ್ಲ ಇದು. ನೋಡಿ ಇದು ಒಳಗಡೆ ಇರೋದು, ಇದು ಕಾಣಿಸಲ್ಲ ಪಟ್ಟಂತ. ಇದು ಕಾಲನ್ಗುಟ್ಟೆ ಮಾರ್ಕೆಟು. ಆ ಕಡೆ ಹೋದರೆ ಮಾರ್ಕೆಟ್ ಇದೆ, ಆ ಕಡೆ ಹೋದರೆ ಮಾರ್ಕೆಟು. ಮಾರ್ಕೆಟ್ ಹತ್ರ ಇದೆ, ಸಬ್ವೇ ಆಪೋಸಿಟ್ಟು. ನಮಗೆ ಒಳ್ಳೆ ಫುಡ್, ನಮ್ಮ ಬೆಂಗಳೂರು ಸ್ಟೈಲ್ ಫುಡ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ನೋಡಿ ಹುಡುಗರೆಲ್ಲ ಒಳಗಡೆ ಹೋಗಿದ್ದಾರೆ. ನೋಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು. ಏನೋ ಮಚ್ಚ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದೀರಾ? ನೋಡಿ ಮೆನ್ಯೂ ಇದೆ ಇಲ್ಲಿ. ಅಲ್ಲ ಮೆನ್ಯೂ ತೋರಿಸ್ಬಿಡ್ತೀನಿ. ಏನೋ ಚಿಕನ್ ಮೀಲ್ಸ್ ತಾನೇ, ಚಿಕನ್ನು ಮಟನ್ನು ಮೀಲ್ಸ್ ಇದೆಯಂತೆ. ನೋಡೋಣ, ತಿನ್ಬಿಟ್ಟು ಹೇಳ್ತೀವಿ. ಕಡಪ ನೀನೇನು ಹೇಳಿದ್ಯಾ? ಮಟನ್ ಮೀಲ್ಸ್ ಹೇಳಿದಾನ ಇವ್ರು. ನೀನು ಯಾವ ಮೀಲ್ಸ್ ಹೇಳಿದ್ಯಾ ಮಚ್ಚ? ಅವ್ರು ವೆಜ್ ಮೀಲ್ಸ್ ಹೇಳ. ತಿನ್ಬಿಟ್ಟು ನೋಡೋಣ. ಬಿಯರ್ಗಳೆಲ್ಲ ಎಲ್ಲ ಹೋಟೆಲ್ಗೆ ಹೋದ್ರು ಬಿಯರ್ಗಳು ಇದ್ದೇ ಇರುತ್ತೆ ಗುರು. ಯಾವ ಹೋಟೆಲ್ಗಾದ್ರೂ ಹೋಗ್ರಿ, ಪ್ರತಿ ವರ್ಷ ಯಾವುದೇ ಚಿಕ್ಕ ಹೋಟೆಲ್ ಇದ್ರೂ ಇದ್ದೇ ಇರುತ್ತೆ ಒಂದು ಈ ಥರ ಆದರೂ ಗುರು. ಇದು ಮಟನ್ ಮೀಲ್ಸ್ ಅಲ್ಲ ಮಚ್ಚ, ಇದು ಮಟನ್ ಮೀಲ್ಸ್ ಅಂತೆ. ಮುದ್ದೆ, ಸ್ವಲ್ಪ ಮಟನ್ ಬಿರಿಯಾನಿ, ಒಂದು ಮುದ್ದೆ, ವೈಟ್ ರೈಸು, ಮೊಸರು ಬಜ್ಜಿ. ಇದೇನೋ ಮಟನ್ ಚಾಪ್ಸು, ಪೆಪ್ಪರ್ ಫ್ರೈ. ಇದೇನೋ ಚಾಪ್ಸು, ಇದು ಫ್ರೈ, ಒಂದು ಮೊಟ್ಟೆ, ಇದು ಸೂಪು ರಸಮ್ ಆಯ್ತಾ? ರಸಮ್ಮು. ಇದ್ರದ್ದು ಕಾಸ್ಟ್ ಎಷ್ಟು ಮಚ್ಚ? ಇದು 499. ಇದು 499 ಮಟನ್ನು. ಚಿಕನ್ನು ಇದರ ಈ ಟೇಬಲಲ್ಲ ಮಟನ್ನೇ ಇದೆ. ಚಿಕನ್ನು ನೋಡ್ತೀನಿ ಹೆಂಗಿದೆ ಟೇಸ್ಟ್. ನೀವು ತಿಂದ್ರೆ ಇನ್ನೂ? ನೀವು ತಿಂದ ಚೆನ್ನಾಗಿರುತ್ತೆ ಅಂತೀಯಾ? ನೋಡಿ ನಮ್ಮ ಶೆಟ್ಟಿ ನೋಡಿ, ಅವ್ನು ಆಲ್ರೆಡಿ ಕರೆಕ್ಟಾಗಿ ತಿಂತವನೆ. ಎಲ್ಲ ಮುದ್ದೆನ ಕ್ಲೀನ್ ಮಾಡಿ ಕರೆಕ್ಟಾಗಿ ಕ್ಲೀನಾಗಿ ಸೈಡಲ್ಲಿ ಇಟ್ಕೊಂಡು. ಇದು ಚೆನ್ನಾಗಿದೆ. ಇದು ನೆಕ್ಸ್ಟ್ ಚಿಕನ್ ಚೆಕ್ ಮಾಡುವಾಗ ಚಿಕನ್ನು ಹೇಳಿದ್ದೀವಿ, ನೋಡೋಣ. ಇದು ಚಿಕನ್ ಬಿರಿಯಾನಿ ಸೇಮೇ ಇದೆ, ಬಟ್ ಮಟನ್ ಬದಲು ಚಿಕನ್ನು ಅಷ್ಟೇ ಇದು ಸೇಮೇ, ಇನ್ಕ್ಲೂಡಿಂಗ್ ಕೂಲ್ ಡ್ರಿಂಕ್ಸ್ ಇದು ಅದರಲ್ಲಿ, ಇನ್ಕ್ಲೂಡಿಂಗ್ ಕೂಲ್ ಡ್ರಿಂಕ್ಸು. ಸೊ ಇದು ಸೇಮ್ ಚಿಕನ್ನು ಅಷ್ಟೇ, ಆದರೆ ಸೇಮೇ ಬಟ್ ಚಿಕನ್ ಅಷ್ಟೇ. ಇದು ಮಟನ್, ಅದು ಇದು ಚಿಕನ್ನು ಅಷ್ಟೇ, ಡಿಫ್ರೆನ್ಸ್ ಇನ್ನೇನಿಲ್ಲ. ನೋಡೋಣ. ನಮ್ಮ ಹುಡುಗ ತಿಂತಾ ಇದ್ದಾನೆ, ಆಲ್ರೆಡಿ ತಿಂತವ್ರೆ, ತಿನ್ನಲಿ. ಅವರು ಅಲ್ಲೋಗ್ಬಿಟ್ಟಿದ್ದಾರೆ, ಜಾಗ ಇಲ್ಲ ಅಂದ್ಬಿಟ್ಟು. ತಿನ್ನಲಿ ಇಲ್ಲಿ. ಥ್ಯಾಂಕ್ ಯು. ಇವನು ಮಾತ್ರ, ನಮ್ಮ ಹುಡುಗ ಮಾತ್ರ ಬಿರಿಯಾನಿ ತೊಗೊಂಡವನೆ ಸಿಂಗಲ್. ಯಾಕೋ ಮಚ್ಚ ನಿನಗೆ ಮಾತ್ರ ಬಿರಿಯಾನಿ? ನೈಟ್ ತಿಂತೀಯಾ? ಹೊಟ್ಟೆ ಹಂಗೆ ಇರಲಿ, ಮಾತ್ರ ತಿನ್ನೋಣ ಗುರು. ತಿಂದು ಬಂದ್ವಿ ಗುರು. ನನಗೆ ಫಸ್ಟ್ ಇವ್ನು ಕೇಳೋಣ, ಹೇಳೋ ಮಚ್ಚ ಹೆಂಗಿತ್ತು ನಿನಗೆ? ನೀನು ಮಟನ್ ತಿಂದಿದ್ದು ನೀನು? ಮಟನ್ ಮೀಲ್ಸ್ ತಿಂದೆ, ಚೆನ್ನಾಗಿದೆ, ಸೂಪರ್. ನಮ್ಮ ಕರ್ನಾಟಕ ಸ್ಟೈಲ್ ಥರ ಐತೆ. ನೀವು ಫಸ್ಟ್ ಗೋವಾಗೆ ಬಂದರೆ ಈ ಗೋವಾ ತಾಲಿ ಗೀಲೆ ಎಲ್ಲ ಫಸ್ಟ್ ಡೇ ಟ್ರೈ ಮಾಡಿಬಿಡಿ. ಸೆಕೆಂಡ್ ಡೇ ನಿಮಗೆ ಸ್ವಲ್ಪ ಹೋಮ್ಲಿ ಫೀಲ್ ಬೇಕಂದರೆ ಇಲ್ಲಿ ಬಂದುಬಿಡಿ, ಚೆನ್ನಾಗಿದೆ ಇದು. ರೈಟ್. ನಾನು ಚಿಕನ್ ತಿಂದೆ, ನಾನು ಚಿಕನ್ ಮೀಲ್ಸ್ ತಿಂದೆ, ಚೆನ್ನಾಗಿದ್ದು, ನಾರ್ಮಲಾಗೇ ಇತ್ತು. ಏನು ಅಷ್ಟೊಂದು ಅಂತಾನು ಹೇಳೋಂಗಿಲ್ಲ, ಹೈಪ್ ಕೊಡೋಂಗೇನಿಲ್ಲ. ಓಕೆ ತಿನ್ಬೋದು ಅಂತ. ಊರಿನಲ್ಲಿ ಸಿಗಲ್ಲ ಅಲ್ವಾ, ಇಲ್ಲಿ ಸ್ವಲ್ಪ ಮೋಸ ಇಲ್ಲ ಅಷ್ಟೇ. ಮೋಸ ಇಲ್ಲ, ತಿನ್ಬೋದು ಆರಾಮ್ಸೆ ಕಣ್ಮುಚ್ಕೊಂಡು. ಚೆನ್ನಾಗಿಲ್ಲ ಅನ್ನೋ ಇದಿಲ್ಲ, ತಿನ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿತ್ತು. ಅವ್ನ ಸಾಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡಲ್ಲಿ. ಪಾಪ ಅವನೇ ಬಂದುಬಿಟ್ಟು ಕೇಳ್ದ, ಸರ್ ಕನ್ನಡ ಸಾಂಗ್ ಯಾವ ಸಾಂಗ್ ಹಾಕ್ಬೇಕು ಹೇಳಿ ನೀವು ಅಂದ. ನಾವು ಕನ್ನಡ ಸಾಂಗ್ ಅಂದ್ವಿ. ಸೂಪರ್ ಆಗಿರೋ ಸಾಂಗು ಬ್ಯಾಕ್ಗ್ರೌಂಡಲ್ಲಿ ಆಗ್ತಾಯಿದ್ದ, ಚೆನ್ನಾಗಿತ್ತು. ತಿನ್ಬೋದು, ಮೋಸ ಇಲ್ಲ. ಸೊ ಈಗ ಹೋಗೋಣ. ಎಲ್ಲೋಗ್ತಾ ಇದೀವಿ ನಮಗೂ ಗೊತ್ತಿಲ್ಲ, ಅವ್ನು ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗೋದು. ಒಂದು ಗಾಡಿ ಅಲ್ಲಿದೆ, ಒಂದು ಗಾಡಿ ಮುಂದೆ ಇದೆ. ಫೈನ್.
ಗುರು ವೆಲ್ಕಮ್ ಟು ಸಿಂಕ್ವೇರಿಯಂ ಫೋರ್ಟ್ ಗುರು. ಇಲ್ಲಿಂದ ವ್ಯೂ ಸೂಪರ್ ಆಗಿದೆ ಗುರು. ನೋಡಿ ಆ ಕಡೆಯಿಂದನೇ ಎಂಟ್ರೆನ್ಸ್, ಹಂಗೆ ಬಂದ್ವಿ ನಾವು. ಫುಲ್ ವ್ಯೂ ಸಿಗುತ್ತೆ ಇಲ್ಲಿಂದ. ಸಿಂಕ್ವೇರಿಯಂ ಫೋರ್ಟ್ ಅಂತ ಇದು. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಮುಂದೆ ಅಲ್ಲಿ ಹೋಗೋಣ, ಅಲ್ಲಿಂದ ತೋರಿಸೋಣ ವ್ಯೂ. ತಂಪು ಗಾಳಿ ಬರ್ತಿದೆ ಗುರು ಇಲ್ಲಿ. ಬಿಸಿಲು ನಮ್ಮ ಬೆಂಗಳೂರು ಅಷ್ಟೇ ಇದೆ ಗುರು, 33-34. ಬಟ್ ಫೀಲ್ಸ್ ಲೈಕ್ 40 ಗಂಟೆ ಹೋಗುತ್ತೆ. ಹಬೆ ಜಾಸ್ತಿ. ಮ್ಯಾನೇಜಬಲ್, ಅಷ್ಟೊಂದು ಹಿಂಸೆ ಆಗೋ ಥರದ್ದು ಏನೂ ಇಲ್ಲ, ಮ್ಯಾನೇಜಬಲ್ಲೇ ವೆದರು. ನೋಡಿ ಗುರು ವ್ಯೂ ತೋರಿಸಿ. ನೋಡಿ ಅಲ್ಲೆಲ್ಲ ಬೀಚಿಂಗ್ ಆಲ್ರೆಡಿ ಬೋಟಿಂಗ್ ನಡೀತಾ ಇದೆ. ಅಲ್ಲೆಲ್ಲ ಬೋಟಿಂಗ್ ಹೋಗ್ಬೋದು. ಪೀಸ್ ಆಗಿದೆ ಗುರು. ಮ್ಯಾಮ್ ಹೇಗಿದೆ ಮ್ಯಾಮ್? ಇದ್ರಾಗ ತಂಪು ಗಾಳಿ ಬರ್ತಾ ಇದೆ ಮಾತ್ರ ಇಲ್ಲಿಂದ. ಫುಲ್ ಬೀಚ್ ಕಾಣುತ್ತೆ ಗುರು. ಅಲ್ಲಿ ನದಿ ಕಾಣಿಸ್ತದಲ್ಲ ಗುರು, ಆ ಕಡೆಯಿಂದ ಆ ಕಡೆ ಮಹಾರಾಷ್ಟ್ರ, ಈ ಕಡೆದು ಗೋವಾ ಬಾರ್ಡರ್. ಆ ಬಾರ್ಡ್ರ್ ಇದು ನದಿನೇ ಬಾರ್ಡ್ರು ನೋಡಿ. ಆ ಕಡೆ ಮಹಾರಾಷ್ಟ್ರ ಇರೋದು. ನಾವು ಮಹಾರಾಷ್ಟ್ರ ಬಾರ್ಡ್ರ್ ರೀಚ್ ಆಗಿಬಿಟ್ಟಿದ್ದೀವಿ. ಮಹಾರಾಷ್ಟ್ರಗೂ ಒಂದು ನಮಸ್ಕಾರ ಮಾಡ್ಕೊಂಡು ಜೈ ಶಿವಾಜಿ. ಇದೇ ಒಂದು 14 ಕಿಲೋಮೀಟರ್ ಇದೆ ಇದೇ ರೋಡು. ನಾವು ಹೋಗ್ತಾ ಇರೋ ಈ ರೋಡು 14 ಕಿಲೋಮೀಟರ್ ಒಂದೇ ರೋಡು. ಮಹಾರಾಷ್ಟ್ರ ಬಾರ್ಡ್ರಲ್ಲೇ ಹೋಗ್ತಾ ಇದೀವಿ. ಯಾವ ರೋಡ್ಗೆ ಹೋಗ್ತಾ ಇದ್ದೀವಿ ನಾವು? ಹೋಗ್ತಾ ಇದ್ದಾರೆ ಏನು ಲೊಕೇಶನ್ ಇದು? ಅರಂಬೋಲ್ ಬೀಚ್ ಕಡೆ ಹೋಗ್ತಾ ಇರೋ ಲೊಕೇಶನ್ ಇದು ನೋಡಿ. ಇದೇ ಬೀಚು. ಆ ಬೀಚ್ ಕ್ರಾಸ್ ಮಾಡಿದ್ರೆ ಮಹಾರಾಷ್ಟ್ರ. ಇದು ಮಹಾರಾಷ್ಟ್ರ, ಆ ಕಡೆ ಕರ್ನಾಟಕ. ಆ ಕಡೆ ಮಹಾರಾಷ್ಟ್ರ ಗುರು. ಲೂಸ್ ಆಗ್ಬಿಟ್ಟವ್ ನೀವು. ಆ ಕಡೆ ಮಹಾರಾಷ್ಟ್ರ ಗುರು, ಇದು ನಾವು ಗೋವಾ ಇರೋದು ನೋಡಿ. ಅದು ಚೆನ್ನಾಗೈತೆ. ಈ ಒಳ್ಳೆ ಸ್ಮೆಲ್ ಅದು ಪೆಟ್ರೋಲ್ ಸ್ಮೆಲ್ ಎಲ್ಲ. ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ಗುರು ಗಾಡಿನ. ಇಲ್ಲಾಂದ್ರೆ ನಿಲ್ಸ್ಬಿಟ್ಟು ಇಲ್ಲಾಂದ್ರೆ ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೋದಿತ್ತು. ಬಟ್ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ. ಕ್ಲೋಸ್ ಮಾಡಿ. अरे कादरा नितिन अरे मैं घाट रोड వచ్చేటప్పుడు ಟಾರ್ ಬೇರೆ ಹಾಕ್ತಿದ್ದಾರೆ ಗುರು. ನಾವು ಬಂದಿದ್ದೀವಿ ಅರಂಬೋರ್ ಬೀಚ್ ಹತ್ರ. ಬರೋ ದಾರಿ ಮಾತ್ರ ಸಾಕಾಗಿತ್ತು. ಬೀಚ್ ಕೂಡ ಚೆನ್ನಾಗಿದೆ, ದೊಡ್ಡದಾಗೆ ಜನ ಇದ್ದಾರೆ. ಇಲ್ಲೂ ಜನ ಇದ್ದಾರೆ, ಪರವಾಗಿಲ್ಲ. ಇದು ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಹತ್ರನೇ ಇರೋದು. ಚೆನ್ನಾಗಿದೆ ನೋಡಿ ಬೀಚ್. ವೇವ್ಸ್ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಗುರು, ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಅಯ್ಯೋ ಅವ್ನು ಯಾರೋ ಅಲ್ಲಿ ಮುಳುಗ್ಬಿಡ್ತಾವನು ನೋಡಿ. ಎಲ್ಲಿ ಗಂಟೆ ಹೋಗವನೇ ಅವನು. ಕರೆದ್ರು ಅವನಿಗೆ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಗುರು ನೀರು. ಲೇ ಅವ್ನು ಯಾರೋ ಮುಳುಗ್ಬಿಟ್ಟವನ ನೋಡೋ. ಅವನು ಎಳ್ಕೊಂಡು ಹೋಗ್ತಾ ಇದ್ದೇನೆ ಅವನ್ನ. ಬರ್ತಾವನೆ ನೀರು. ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಗುರು ನಿಜವಾಗ್ಲೂ. ಅರಂಬೋರ್ ಬೀಚ್ ಚೆನ್ನಾಗಿದೆ ಬೀಚ್, ನೈಸ್. ಇವರು ನಿಂತವ್ರೆ, ಹುಡುಗರು ಬರ್ತಾವ್ರೆ ನಡ್ಕೊಂಡು ಅಲ್ಲಿಂದ.